Good morning, ma'am. Good morning, friends. I am Dharmika. My topic is needs of GST in India. ಇಂಡಿಯಾದಲ್ಲಿ ಜಿ ಎಸ್ ಟಿ ಯಾಕೆ ಅವಶ್ಯಕತೆಯಾಗಿ ಬೇಕು ಅಂತಂದರೆ ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ದೇರ್ ಆರ್ ವೇರಿಯಸ್ ಟ್ಯಾಕ್ಸಸ್ ದಟ್ ಹ್ಯಾವ್ ಟು ಪೇ ಅಟ್ ಎವ್ರಿ ಸ್ಟೇಜ್ ಆ್ಯಂಡ್ ಡಿಫ್ರೆಂಟ್ ಕಲೆಕ್ಟೆಡ್ ಬೈ ದಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ರೇಟ್ಸ್ ಡಿಫರ್ ಫ್ರಮ್ ದಿ ಒನ್ ಸ್ಟೇಟ್ ಟು ಅನದರ್. ಸೊ ಸ್ಟೇಟಿಂದ ಸ್ಟೇಟಿಗೂ ಡಿಫ್ರೆಂಟ್ ರೇಟ್ಸು ಇದೆ. ಸೆಂಟ್ರಲ್ ಮತ್ತು ಸ್ಟೇಟ್ ಅವರು ಏನು ಮಾಡ್ತಿದ್ದಾರೆ, ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಫ್ ವಿ ಟಾಕ್ ಅಬೌಟ್ ಜಿ ಎಸ್ ಟಿ, ಇಟ್ ವಿಲ್ ಯೂನಿಫೈಡ್ ಹೋಲ್ ನೇಷನ್ and taxes will be divided among the central and the state government, which will make easier to provide the goods and services. So GST implement ಆಗಿದ್ರಿಂದ ಯೂನಿಫೈಡ್ ಹೋಲ್ ನೇಷನ್ ಟ್ಯಾಕ್ಸಸ್ ಎಲ್ಲ ಒಂದಿದಕ್ಕೂ ಒಂದೇ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಫಸ್ಟ್ ಆದರೆ ಡಿಫ್ರೆಂಟ್ ಟ್ಯಾಕ್ಸಸ್ನ ನಾವು ಪೇ ಮಾಡ್ತಾ ಇದ್ವಿ. ಸೊ ಇದರಿಂದ ಏನಾಗುತ್ತೆ, ಜಿ ಎಸ್ ಟಿ ಇಂಪ್ಲಿಮೆಂಟೇಷನಿಂದ ಅಂದರೆ ಈಸಿಯರ್ ಆಗಿ ಟು ಪ್ರೊವೈಡ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಕ್ರಾಸ್ ದಿ ಕಂಟ್ರಿ ಹ್ಯಾಸ್ ನೋ ಮೋರ್ ಅಡಿಷನ್ ಸ್ಟೇಟ್ ಟ್ಯಾಕ್ಸ್ ವಿಲ್ ಬಿ ಇಂಪೋಸ್ಡ್. ಸೊ ವೈ ಇನ್ ಇಂಡಿಯಾ ದೇರ್ ಈಸ್ ಅ ನೀಡ್ಸ್ ಫಾರ್ ಅ ಜಿ ಎಸ್ ಟಿ? Imposing the several taxes on goods and services can lead to high cost, inefficient tax structure, which can subject to shirking and ರೆವೆನ್ಯೂ ಡಿಸ್ಕ್ಲೋಸರ್. ಸೊ ಜಿ ಎಸ್ ಟಿ ಆಗೋಕ್ಕೂ ಮುಂಚೆ ಏನಾಗ್ತಾ ಇತ್ತು ಅಂದರೆ ಟ್ಯಾಕ್ಸ್ ಸ್ಟ್ರಕ್ಚರ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಮತ್ತು ಹೈ ಕಾಸ್ಟ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೇಲೆ ತುಂಬ ಹೈ ಕಾಸ್ಟ್ ಇರೋದ್ರಿಂದ ಇನ್ಎಫಿಷಿಯೆಂಟ್ ಆಗಿತ್ತು ಟ್ಯಾಕ್ಸ್ ಸ್ಟ್ರಕ್ಚರು. ಸೊ ಇದರಿಂದ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ, ಇಫ್ ದ ನೀಡ್ಸ್ ಆಫ್ ಜಿ ಎಸ್ ಟಿ ಇನ್ ಇಂಡಿಯಾ, ಟ್ಯಾಕ್ಸೇಷನ್ ಸಿಸ್ಟಮ್ will add value at each stage and will set off the rates both state and central level. Introducing of GST will increase the efficiency, taxation, improves the economic growth, and it will bring the whole nation to one national market. ಸೊ ಇಂಟ್ರೊಡ್ಯೂಸ್ ಆದಮೇಲೆ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆದಮೇಲೆ ಎಫಿಷಿಯನ್ಸಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಇಂಪ್ರೂವ್ ಆಗ್ತಾ ಇದೆ, ಎಕನಾಮಿಕ್ ಗ್ರೋತ್ ಕೂಡ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇಟ್ ವಿಲ್ ಬ್ರಿಂಗ್ ಅ ಹೋಲ್ ನೇಷನ್ ಟು ಒನ್ ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ಬೋದು. What happened in a present scenario, our present taxation system is very complex and very confusing. ಸೊ ತುಂಬ ಕರಪ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ವಿಚ್ ಲೀಡ್ಸ್ ಟು ಡಿಸ್ಟ್ರಸ್ಟ್ ಆಫ್ ಅ ಗೌರ್ನಮೆಂಟ್ ಆ್ಯಂಡ್ ದೇರ್ ಈಸ್ ಹಿಡನ್ ಟ್ಯಾಕ್ಸ್ ಫ್ರಮ್ ಎಕ್ಸ್ಪೋರ್ಟ್ ವೇರ್ ಹ್ಯಾಸ್ ನೋ ಚಾರ್ಜ್ ಅಪ್ಲಿಕೇಬಲ್ ಆನ್ ಇಂಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಸೊ ಇದರಿಂದ ಏನಾಗ್ತದೆಯಪ್ಪ ಅಂತಂದರೆ, ಪ್ರೆಸೆಂಟ್ ಸೆನಾರಿಯೋದಲ್ಲಿ ಈ ಥರ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ತುಂಬ ಕರಪ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಜಸ್ಟ್ ಟು ಓವರ್ಕಮ್ ದಿಸ್ ಇಶ್ಯೂಸ್, ರಾಜ್ಯಸಭಾ ಏನು ಮಾಡುತ್ತೆ, ಇಂಟ್ರೊಡ್ಯೂಸ್ ಆಫ್ ಜಿ ಎಸ್ ಟಿ ಬಿಲ್ which will brings transparency to taxation to consumer will get know how much to pay or the tax in the government. ಸೊ ಟ್ಯಾಕ್ಸ್ನ ಏನು ಪೇ ಮಾಡ್ತಾ ಇದ್ದಾರೆ ಗೌರ್ಮೆಂಟಿಗೆ, ಅವರು ಸೇಲ್ ಮಾಡಿರೋದ್ರಿಂದ ಇರ್ಬೋದು, ಪರ್ಚೇಸ್ ಮಾಡಿರೋದ್ರಿಂದ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆದರೆ ಏನು ಟ್ಯಾಕ್ಸ್ನ ಅವ್ರು ಕಟ್ತಾ ಇದ್ದಾರೆ ಅನ್ನೋದನ್ನು ಅವರು ಕ್ಲಾರಿಫೈ ಮಾಡ್ಕೋಬೋದು. ಯಾವುದರಿಂದ ಅಂದರೆ ಜಿ ಎಸ್ ಟಿ ಬಿಲ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ. ರಾಜ್ಯಸಭಾ ಏನು ಇಂಟ್ರೊಡ್ಯೂಸ್ ಮಾಡುತ್ತೆ ಜಿ ಎಸ್ ಟಿ ಬಿಲ್ಲು, ಇದರಿಂದ ಕನ್ಸ್ಯೂಮರ್ಸಿಗೆ ತುಂಬ ಹೆಲ್ಪ್ ಆಯಿತು. ಸೊ ಫಾಲೋಯಿಂಗ್ ಆರ್ ಸಮ್ ಪಾಯಿಂಟ್ಸ್ ದಟ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಪ್ಲೈನ್ ದ ನೀಡ್ಸ್ ಆಫ್ ಫಾರ್ ದ ಜಿ ಎಸ್ ಟಿ. ಸೊ ಫಸ್ಟ್ ಯಾವುದು ಅಂದರೆ ಟ್ಯಾಕ್ಸ್ ಸ್ಟ್ರಕ್ಚರ್ ವಿಲ್ ಬಿ ಸಿಂಪಲ್. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಟ್ಯಾಕ್ಸಸ್ ದಟ್ ಹ್ಯಾವ್ ಟು ಪೇ ದ ಕನ್ಸ್ಯೂಮರ್ಸ್ ವಿತ್ ದ ಜಿ ಎಸ್ ಟಿ, ಇಟ್ ವಿಲ್ ಅ ಸಿಂಗಲ್ ಟ್ಯಾಕ್ಸ್ ಟು ಪೇ ವಿಚ್ ಮಸ್ಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಅ ಬಿಸ್ನೆಸ್ ಆ್ಯಂಡ್ ಅಕೌಂಟಿಂಗ್. To complexities will reduce and result will be less paperwork. ಸೊ ಪೇಪರ್ ಯಾವುದು ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದಾಗ ಸಿಂಪಲ್ ಆಗಿರೋದ್ರಿಂದ ಸೊ ಟೈಮ್ ಕೂಡ ಕನ್ಸಿಡರ್ ಆಗುತ್ತೆ, ಮತ್ತು ತುಂಬ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಮನಿ ಅಷ್ಟೇ. ಸೊ ಇದರಿಂದ ಏನಾಗುತ್ತೆ, ಜಿ ಎಸ್ ಟಿ ವಿಲ್ ಇನ್ಕ್ರೀಸ್ ದ ಎಕನಾಮಿಕ್, ಜಿ ಡಿ ಪಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಅನ್ ಟ್ಯಾಕ್ಸ್ ರೆವೆನ್ಯೂ ವಿಲ್ ಇನ್ಕ್ರೀಸ್. ಸೊ ರೆವೆನ್ಯೂ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಂದಾಗ, ಸಿಂಪಲ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇರೋದ್ರಿಂದ ವಿಲ್ ಬ್ರಿಂಗ್ ಮೋರ್ ಟ್ಯಾಕ್ಸ್ ಪೇಯರ್ಸ್. ಸೊ ಇದರಿಂದ ಏನಾಗುತ್ತೆ, ತುಂಬ ಟ್ಯಾಕ್ಸ್ ಪೇಯರು ತುಂಬ ಇದ್ರಿರೋದ್ರಿಂದ ರಿಟರ್ನ್ಸ್ ಏನಾಗುತ್ತೆ ಗೌರ್ಮೆಂಟಿಗೆ ಜಾಸ್ತಿ ಆಗುತ್ತೆ. ಸೊ ರೆವೆನ್ಯೂ ವಿಲ್ ಬಿ ಇನ್ಕ್ರೀಸ್ ಆಗುತ್ತೆ.
ಕಾಂಪಿಟೇಟಿವ್ ಪ್ರೈಸಿಂಗ್. ಸೊ ಕಾಂಪಿಟೇಟಿವ್ ಪ್ರೈಸಿಂಗ್ ಅಂತ ಅಂದಾಗ ಇದೇನಾಗುತ್ತೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್, ನಾವೇನು ಸರ್ವಿಸ್ ಟ್ಯಾಕ್ಸ್ ಮತ್ತು ವ್ಯಾಟ್ ಟ್ಯಾಕ್ಸ್ ಏನೇನು ಪೇ ಮಾಡ್ತಾ ಇರ್ತೀವಿ ಅವೆಲ್ಲ ಕೂಡ ಎಲಿಮಿನೇಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದರ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ವಿಲ್ ಬಿ ಎಲಿಮಿನೇಟೆಡ್. ದಿಸ್ ವಿಲ್ ಎಫೆಕ್ಟಿವ್ಲಿ ಮೀನ್ ದ ಟ್ಯಾಕ್ಸ್ ಅಮೌಂಟ್ ಬೈ ಎಂಡ್ ಯೂಸರ್ಸ್ ವಿಲ್ ರೆಡ್ಯೂಸ್. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಲೋಯರ್ ವಿಲ್ ಬಿ ದ ಪ್ರೈಸ್ ಇದ್ದಾಗ ಮೋರ್ ಡಿಮ್ಯಾಂಡ್ ಇರೋದ್ರಿಂದ ಪ್ರಾಡಕ್ಟಿಗೆ ರಿಸಲ್ಟ್ ಇನ್ ದ ಮೋರ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ವಿಚ್ ವಿಲ್ ಬಿ ಬೆನಿಫಿಟೆಡ್ ಟು ಕಂಪನಿ. ಈ ರೀತಿ ಬೆನಿಫಿಟ್ ಆದಾಗ ಕಂಪನಿಗೆ ಏನಾಗುತ್ತೆ, ಪ್ರಾಫಿಟ್ ಆಗ್ತಾ ಹೋಗುತ್ತೆ, ರೆವೆನ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಈ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಬೂಸ್ಟ್ ಟು ಎಕ್ಸ್ಪೋರ್ಟ್. ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಎಕ್ಸ್ಪೋರ್ಟ್ ಮಾಡೋದು ತುಂಬ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಇಂಡಿಯನ್ ಮಾರ್ಕೆಟಲ್ಲಿ ಏನಾಗಿರುತ್ತಪ್ಪ ಅಂದರೆ ಕಾಂಪಿಟೇಟಿವ್ ಪ್ರೈಸಿಂಗ್ ಇರೋದ್ರಿಂದ ಮೋರ್ ಆ್ಯಂಡ್ ಮೋರ್ ಫಾರಿನರ್ಸ್ ವಿಲ್ ಬಿ ಪೇ to try to enter the market, which result is more number of exporters and benefit to the Indian market. As for there is no tax rate finalized, but as GST much needed to countries where transparency ಇರುತ್ತೆ ಮತ್ತು ಕಾಂಪ್ಲೆಕ್ಸ್ ಏನಿರುತ್ತೆ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲದಿರುತ್ತೆ. ಸೊ ನಮಗೊಂದು ಕ್ವಶನ್ ಅರೈಸ್ ಆಗ್ಬೋದು. ಸೊ ಏನಪ್ಪ ಅಂತಂದರೆ ಡಿಫ್ರೆಂಟಲ್ಲಿ ನಾವು ಟ್ಯಾಕ್ಸ್ನ ಪೇ ಮಾಡ್ತಾ ಇರ್ತೀವಿ, ಡಿಫ್ರೆಂಟ್ ರೇಟ್ಸಲ್ಲಿ ಇದು ಮಾಡ್ತಾ ಇರ್ತೀವಿ, ಡಿಫ್ರೆಂಟ್ ಲೆವೆಲಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಪೇ ಮಾಡ್ತೀವಿ. ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅಂತ ಅಂದಾಗ ಜಿ ಎಸ್ ಟಿನ ನಾವೇನು ಇಂಪ್ಲಿಮೆಂಟೇಷನ್ ಮಾಡ್ತೀವೋ ಇಂಪ್ಲಿಮೆಂಟೇಷನ್ ಮಾಡೋದೇ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಡಿಫ್ರೆಂಟಲ್ಲಿ ಏನು ಲೆವೆಲ್ಸಲ್ಲಿ ಇದು ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಜಿ ಎಸ್ ಟಿಯಿಂದ ಒಂದು ಕ್ಯಾಸ್ಕೇಡಿಂಗ್ ಏನು ಡಬಲ್ ಏನು ನಾವು ಪೇ ಮಾಡ್ತಿದ್ದೀವಿ ಟ್ಯಾಕ್ಸು ಅದು ಕಡಿಮೆ ಆಗುತ್ತೆ. ಸೊ ಜಿ ಎಸ್ ಟಿ ವಿಲ್ ಟೇಕ್ ಅವೇ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ವೇರಿಯಸ್ ಟ್ಯಾಕ್ಸ್ ಆರ್ ಚಾರ್ಜ್ಡ್ ಟು ಸೇಲ್ಸ್ ಮಾಡೋದ್ರಿಂದ ಇರ್ಬೋದು, ಪ್ರೊಡಕ್ಷನ್ ಮಾಡೋದ್ರಿಂದ ಇರ್ಬೋದು, ಪರ್ಚೇಸ್ ಮಾಡೋದ್ರಿಂದ ಇರ್ಬೋದು. ಇದರಿಂದ ಏನಾಗುತ್ತೆ, ಪ್ರಾಡಕ್ಟ್ ರೀಚಸ್ ಟು ಕಸ್ಟಮರ್ಸ್ ವೆರಿ ಹೈ ರೇಟ್ ಕಂಪೇರ್ಡ್ ಟು ಮ್ಯಾನುಫ್ಯಾಕ್ಚರಿಂಗ್. ಸೊ ವಿತ್ ದ ಜಿ ಎಸ್ ಟಿ ವಿಲ್ ಬಿ ಓನ್ಲಿ ಒನ್ ಟ್ಯಾಕ್ಸ್ನ ನಾವು ಪೇ ಮಾಡೋದ್ರಿಂದ, ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಒಂದೇ ಒಂದು ಟ್ಯಾಕ್ಸ್ನ ನಾವೇನು ಮಾಡ್ತೀವಿ, ಪೇ ಮಾಡ್ತೀವಿ. ಇಟ್ ವಿಲ್ ಬಿ ರೆಡ್ಯೂಸ್ ಆಫ್ ಬರ್ಡನ್ ಆಫ್ ಟ್ಯಾಕ್ಸ್ ಪೇ ಆಫ್. ಸೊ ನಾವೇನು ಟ್ಯಾಕ್ಸ್ನ ಪೇ ಮಾಡ್ತೀವಿ ಆ ಒಂದು ಇದರಿಂದ ಬರ್ಡನಿಂದ ನಾವೇನು ಮಾಡ್ಬೋದು, ತಪ್ಪಿಸ್ಕೋಬೋದು. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಇರೋದಿಲ್ಲ ಜಿ ಎಸ್ ಟಿ ಇಂಪ್ಲಿಮೆಂಟೇಷನಿಂದ. ಸೊ ನಾವು ಯಾವ್ಯಾವ ರೀತಿ ಮೋಟಿವೇಟ್ಸ್ ಬಿಹೈಂಡ್ ಅಂತ ನೋಡೋದಾದರೆ, ಬಿಹೈಂಡ್ ಟು ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಅಂತ ಅಂದಾಗ ಸಬ್ಸ್ಯೂಮ್ ಆಲ್ ದ ಇಂಡೈರೆಕ್ಟ್ ಟ್ಯಾಕ್ಸ್ ಅಟ್ ದಿ ಸೆಂಟ್ರಲ್ ಆ್ಯಂಡ್ ದಿ ಸ್ಟೇಟ್ ಲೆವೆಲ್ ಅಂತಲೇ ಹೇಳ್ಬೋದು. ದೆರ್ ಈಸ್ ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಂತಲೂ ಹೇಳ್ಬೋದು. ರೆಡ್ಯೂಸ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಏನು ನಾವು ಡಬಲ್ ಟ್ಯಾಕ್ಸ್ನ ಪೇ ಮಾಡ್ತಾ ಇರ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ತುಂಬ ಇನ್ಕ್ರೀಸ್ ಆಗುತ್ತೆ. ಮತ್ತು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದಾಗ ಇನ್ಕ್ರೀಸ್ ಇರೋ ಜಿ ಡಿ ಪಿ. ಸೊ ಜಿ ಡಿ ಪಿ ಏನಾಗುತ್ತೆ ಅಂತಂದಾಗ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಜಿ ಡಿ ಪಿ ರೇಷಿಯೋ ರೆಡ್ಯೂಸ್ ಟು ಎಲಿಮಿನೇಟ್ ದ ಟ್ಯಾಕ್ಸ್ ಇವ್ಯಾಷನ್ ಆ್ಯಂಡ್ ಕರಪ್ಷನ್. ಏನೇನು ಒಂದು ಕರಪ್ಷನ್ ಇರುತ್ತೆ, ತಪ್ಪಾಗುತ್ತೆ, ಮತ್ತು ಇವ್ಯಾಷನ್ ಯಾವುದೇ ರೀತಿ ಮೋಸ ಚೀಟಿಂಗ್ಗೆ ಇದರಲ್ಲಿ ಇದನ್ನು ನಾವೇನು ಮಾಡ್ಬೋದು, ತಡಿಬೋದು ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಜಿ ಎಸ್ ಟಿ ಒಂದಿದು ಜಿ ಎಸ್ ಟಿ ಮೋಟಿವ್ಸ್ ಆಫ್ ಬಿಹೈಂಡ್ ಆಫ್ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್. ವೈ ಡು ವಿ ನೀಡ್ ಜಿ ಎಸ್ ಟಿ ಅಂತ ಅಂದಾಗ ಟು ರಿಮೂವ್ ದ ಮಲ್ಟಿಪಲ್ ಆಫ್ ಟ್ಯಾಕ್ಸ್ ಅಕ್ರಾಸ್ ದ ಸ್ಟೇಟ್ ಆ್ಯಂಡ್ ವಿಲ್ ಕ್ರಿಯೇಟ್ ಅ ಸಿಂಗಲ್ ನ್ಯಾಷನಲ್ ಟ್ಯಾಕ್ಸೇಷನ್ ಸಿಸ್ಟಮ್ ಇನ್ ಅ ಸಿಂಗಲ್ ಕಾಮನ್ ಮಾರ್ಕೆಟಲ್ಲಿ ಇದು ಮಾಡ್ಬೋದು. ಸೊ ಇಟ್ ವಿಲ್ ಡ್ರೈವ್ಸ್ ಇಂಡಿಯನ್ ಎಕನಾಮಿಕ್ ಗ್ರೋತ್ ಇನ್ನ ನೆಕ್ಸ್ಟ್ ಡಿಕೆಡಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇದು ಬಂದು ಜಿ ಎಸ್ ಟಿ ಯಾಕೆ ಅಗತ್ಯ ನಮ್ಮ ಒಂದು ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್.